ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 5 ಕರ್ಮ ಸನ್ಯಾಸ ಯೋಗ. ಇದರಿಂದ 6ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಯಾವಾಗ ಸಾಂಖ್ಯಯೋಗ ಮತ್ತು ಕರ್ಮಯೋಗ ಎರಡೂ ಮಾರ್ಗಗಳು ಸ್ವತಂತ್ರವಾಗಿದೆ ಅಂತ ಹೇಳಿದಾಗ ಕರ್ಮಯೋಗದ ಹೊರತು ಸನ್ಯಾಸ ಅನ್ನೋದು ಸಿಗೋದು ಬಹಳ ಕಷ್ಟ ಅಂತ ಹೇಳಿದಾರಲ್ಲ, ಅದನ್ನು ಯಾಕೆ ಮತ್ತೆ ಹೇಳಿದಾನೆ? ಎರಡೂ ಸ್ವತಂತ್ರವಾಗಿದೆ ಅಂತಂದಮೇಲೆ ಕರ್ಮಯೋಗ ಇಲ್ಲದೆ ಸನ್ಯಾಸ ಸಿಗೋದು ಕಷ್ಟ ಅಂತ ಯಾಕೆ ಹೇಳಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ರಲ್ಲ, ಅದಕ್ಕೆ ಉತ್ತರವಾಗಿ ನಾವು ತಿಳ್ಕೊಳ್ತಾ ಇದ್ವಿ. ಏನು, ಎರಡೂ ಸ್ವತಂತ್ರ ಸಾಧನೆಗಳಾದರೂ ಕೂಡ ಒಂದರಲ್ಲಿ ಸುಗಮತೆ ಅನ್ನೋದಿದೆ, ಇನ್ನೊಂದು ಕಠಿಣತೆ, ಅಂದರೆ ಒಂದು ಸುಲಭವಾಗಿದೆ, ಇನ್ನೊಂದು ಕಷ್ಟವಾಗಿದೆ ಅನ್ನುವಂಥ ಭೇದ ಹೇಗಿದೆಯೋ ಅದನ್ನು ಸ್ಪಷ್ಟಪಡಿಸೋದಕ್ಕೋಸ್ಕರ ಭಗವಂತ ಹೇಳ್ತಾನೆ. ಈಗ ಒಬ್ಬ ಮುಮುಕ್ಷು ಅನ್ನೋನು ಇರ್ತಾನೆ, ಅವನು ಈ ದೃಶ್ಯ ಜಗತ್ತನ್ನು ಕನಸಿನ ಹಾಗೆ ನೋಡ್ತಾ ಇರ್ತಾನೆ. ಇದೆಲ್ಲ ಮಿಥ್ಯೆ, ಇದು ಯಾವುದು ಶಾಶ್ವತವಾಗಿರೋದಿಲ್ಲ, ಆ ಬ್ರಹ್ಮ ಒಂದೇ ಸತ್ಯವಾಗಿರೋದು ಅಂತೆಲ್ಲ, ಅಂದರೆ ಆ ಬ್ರಹ್ಮನಲ್ಲೇ ಇದೆಲ್ಲ ಇರುವಂಥದ್ದು, ಬೇರೆ ಯಾವುದಕ್ಕೂ ಅಸ್ತಿತ್ವ ಇಲ್ಲ ಅಂತ ತಿಳ್ಕೊಂಡಿರ್ತಾನೆ. ಆದರೆ ಬರೀ ತಿಳ್ಕೊಂಡಿರ್ತಾನೆ ಅವನ ಅಂತಃಕರಣನೂ ಶುದ್ಧ ಆಗಿರೋದಿಲ್ಲ. ರಾಗದ್ವೇಷ, ಕಾಮಕ್ರೋಧ, ಈ ದ್ವಂದ್ವಗಳು, ಈ ದೋಷಗಳು ಎಲ್ಲ ಅವನಲ್ಲಿ ಹಾಗೆಯೇ ಇರುತ್ತೆ ಅಂತ ಇಟ್ಕೊಳ್ಳಿ. ಅವನು ಅಂತಃಕರಣದ ಶುದ್ಧಿಗೋಸ್ಕರ ಯಾವುದೇ ರೀತಿಯ ಪ್ರಯತ್ನನೂ ಮಾಡದೆ ಬರೀ ನನಗೆ ಗೊತ್ತಾಗ್ಬಿಟ್ಟಿದೆ ಅನ್ನುವಂಥ ಒಂದು ಭರವಸೆನಲ್ಲಿದ್ದರೆ ಅವನಿಗೆ ಸಾಂಖ್ಯನಿಷ್ಠೆ ಅನ್ನೋದು ಸಿಗೋದಿಲ್ಲ ಅನ್ನೋದನ್ನ ತಿಳ್ಕೊಂಡ್ವಿ. ಈ ವಿಷಯದ ಬಗ್ಗೆ 2ನೇ ಅಧ್ಯಾಯದ 11ನೇ ಶ್ಲೋಕದಿಂದ 30ನೇ ಶ್ಲೋಕದವರೆಗೂ ಕೂಡ ಕೆಲವೊಂದು ವಿಚಾರಗಳನ್ನು ಹೇಳಿದ್ದಾನೆ. ಆ ವಿಚಾರಗಳು ಏನು ಅನ್ನೋದನ್ನ ತಿಳ್ಕೊಂಡು ಬರೋಣ. ಯಾಕಂದರೆ ಅರ್ಜುನ, ನಾನು ಯುದ್ಧ ಮಾಡೋದಿಲ್ಲ, ನನಗೆ ಕೈ ಕಾಲೆಲ್ಲ ನಡುಗ್ತಾ ಇದೆ, ನನಗೆ ಏನೂ ಗೊತ್ತಾಗ್ತಾ ಇಲ್ಲ, ನನ್ನವ್ರನ್ನೇ ನಾನು ಕೊಲ್ಬೇಕಾ, ಕಾರ್ಪಣ್ಯ ದೋಷ ಬಂದ್ಬಿಡುತ್ತೆ, ಆಮೇಲೆ ನನಗೆ ಯೋಚನೆ ಮಾಡೋದಕ್ಕೂ ಆಗ್ತಾ ಇಲ್ಲ, ಹಾಗೆ ಹೀಗೆ ಅಂತಂದ್ಬಿಟ್ಟು ನೀನೇ ನನಗೆ ಯಾವುದು ಒಳಿತು ಅದನ್ನು ಹೇಳು ಅಂತೆಲ್ಲ ಹೇಳಿದಾಗ ಭಗವಂತ ಹೇಳ್ತಾನಲ್ವಾ, ಆ ವಿಷಯಗಳಲ್ಲಿ ಇದನ್ನೆಲ್ಲ ಹೇಳಿದಾನೆ. ಏನೇನು ಹೇಳಿದಾನೆ ಅಂತ ಒಂದ್ಸರಿ ನಾವು ರಿವೈಸ್ ಮಾಡೋಣ. 11ನೇ ಶ್ಲೋಕ ಯಾವುದು ಅಂತಂದರೆ ಅಶೋಚ್ಯಾನನ್ಮ ಶೋಚಸ್ತ್ವಂ, ಅಲ್ಲಿಂದ ಹಿಡಿದು 30ನೇ ಶ್ಲೋಕದವರೆಗೂ ಕೂಡ ನಾನು ಅದರ ಒಂದು ಅರ್ಥ ಏನು ಹೇಳಿದಾನೆ ಭಗವಂತ ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. ಆಯ್ತಾ? ಭಗವಂತ ಹೇಳ್ತಾನೆ, ಅರ್ಜುನ, ನೀನು ಯಾರಿಗೋಸ್ಕರ ಶೋಕ ಅನ್ನೋದೇ ಪಡಬಾರ್ದೋ, ಅವರು ಶೋಕ ಪಡೋದಕ್ಕೂ ಯೋಗ್ಯತೆ ಇಲ್ಲದೆ ಇರೋರು, ಅಂಥವರಿಗೋಸ್ಕರ ನೀನು ಶೋಕ ಪಡ್ತಾ ಇದೀಯಾ. ಮತ್ತೆ ಇನ್ನೊಂದೇನು ಮಾಡ್ತಾ ಇದೀಯಾ, ಪಂಡಿತರು ಮಾತಾಡ್ತಾರಲ್ಲ ಆ ರೀತಿ ನೀನು ಮಾತಾಡ್ತಾ ಇದೀಯಾ. ಆದರೆ ಯಾರ ಪ್ರಾಣ ಹೋಗಿರುತ್ತೋ ಅವ್ರಿಗೋಸ್ಕರ, ಅಂದರೆ ಯಾರು ಸತ್ತಿರ್ತಾರೋ ಅವ್ರಿಗೋಸ್ಕರ, ಅಥವಾ ಯಾರ ಪ್ರಾಣ ಹೋಗಿಲ್ವೋ ಅಂದರೆ ಇರೋರು ಬದುಕಿರ್ತಾರಲ್ಲ ಅಂಥವ್ರಿಗೋಸ್ಕರ ಪಂಡಿತರು ಶೋಕ ಪಡೋದಿಲ್ಲ. ಯಾಕೆ? ಅವರಿಗೆ ವಾಸ್ತವತೆ ಏನು ಅಂತ ಗೊತ್ತಾಗಿರುತ್ತೆ, ಅದಕ್ಕೋಸ್ಕರ. ಆದರೆ ನೀನು ಆ ರೀತಿ ಮಾತಾಡ್ತಾ ಇದೆಯಾ ಹೊರತು ಆ ರೀತಿ ನಡ್ಕೊಳ್ತಾ ಇಲ್ಲ. ಪಂಡಿತರ ಹಾಗೆ ಮಾತಾಡ್ತಾ ಇದೆಯಾ, ಆದರೆ ಪಂಡಿತರು ಏನು ಮಾಡ್ತಾರೆ, ಸತ್ತವ್ರ ಬಗ್ಗೆನೂ ಬದುಕಿರೋರ ಬಗ್ಗೆನೂ ಅವರು ಯೋಚನೆ ಮಾಡೋದಿಲ್ಲ, ಶೋಕ ಪಡೋದಿಲ್ಲ. ಆದರೆ ನೀನು ಶೋಕ ಪಡ್ತಾ ಇದೆಯಾ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಅಲ್ಲವನು ಮಾತಾಡ್ತಾ ಇದ್ದಾನೆ ಅಂದರೆ ತಿಳುವಳಿಕೆ ಇದೆ ಅವನಿಗೆ, ಆದರೆ ಅವನು ಪ್ರಾಕ್ಟಿಕಲ್ಲಾಗಿ ಅದನ್ನು ಮಾಡ್ತಾ ಇಲ್ಲ. ಅದು ತಪ್ಪಾಗತ್ತೆ ಅಲ್ವಾ? ಈಗ ನಾವು ಮಾಡೋದು ಅದನ್ನೇ, ಎಲ್ಲವನ್ನ ಕೇಳ್ತಾ ಇರ್ತೀವಿ, ಕೇಳಿದ್ದನ್ನು ಗ್ರಹಿಸ್ಕೊಳ್ತೀವೋ ಇಲ್ವೋ ಅದು ಬೇರೆ ವಿಚಾರ, ಅದನ್ನು ಮಾಡೋದಿಲ್ಲ ನಾವು. ಅದಕ್ಕೆ ನಾವೇನು ಮಾಡ್ತೀವಿ, ಅದನ್ನು ಪ್ರಾಕ್ಟಿಕಲ್ಲಾಗಿ ನಮ್ಮ ಜೀವನದಲ್ಲಿ ಅಪ್ಲೈ ಮಾಡ್ಕೊಳ್ಳೋದಿಲ್ಲ. ಅಲ್ಲಿಂದ ಎಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು. ಕೇಳೋದನ್ನು ಸರಿಯಾದ ರೀತಿಯಲ್ಲಿ ಕೇಳಿಸ್ಕೋಬೇಕು ಮತ್ತು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು, ಆಗ ಮಾತ್ರ ನಮ್ಮಲ್ಲಿ ಚೇಂಜಸ್ ಆಗೋದು. ಇಲ್ಲಿ ಅದಕ್ಕೆ ಪಂಡಿತನ ಹಾಗೆ ಮಾತಾಡ್ತಾ ಇದೆಯಾ ಅಂದರೆ ನಿನಗೆ ತಿಳುವಳಿಕೆ ಇದೆ, ಆದರೆ ನೀನು ಆ ರೀತಿ ನಡ್ಕೊಳ್ತಾ ಇಲ್ಲ. ಯಾಕಂದರೆ ಪಂಡಿತರು ಆದವರು ಏನು ಮಾಡ್ತಾರೆ, ಸತ್ತವ್ರ ಬಗ್ಗೆನೂ ಮತ್ತು ಬದುಕಿರ್ತಾರಲ್ಲ ಅಂಥವ್ರ ಬಗ್ಗೆನೂ ಶೋಕ ಪಡೋದಿಲ್ಲ ಅನ್ನೋದನ್ನ ಹೇಳ್ತಾನೆ. ಮತ್ತೆ ಹೇಳ್ತಾನೆ, ನಾನು ಯಾವ ಕಾಲದಲ್ಲೂ ಇರಲಿಲ್ಲ ಅನ್ನೋದೇ ಇರಲಿಲ್ಲ. ಅಂದ್ರೇನು, ನಾನು ಸದಾ ಇದ್ದೇ ಇರ್ತೀನಿ, ಮುಂದೇನೂ ಇರ್ತೀನಿ ಅಂತ. ಮತ್ತು ನೀನಾಗಲಿ, ಈ ರಾಜರು ಎಲ್ಲರೂ ಕೂಡ ಇದ್ದರು, ಹಾಗೆ ಇನ್ನು ಮುಂದೇನೂ ಕೂಡ ನಾವೆಲ್ಲ ಇರ್ತೀವಿ, ಅಂದರೆ ಯಾರೂ ನಾಶ ಆಗೋದಿಲ್ಲ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾನೆ. ನಮ್ಗೆ ಅನ್ನಿಸ್ಬೋದು, ಅಯ್ಯೋ ನಾವು ಸಾಯ್ತೀವಲ್ವಾ ಅಂತ. ನಾವಲ್ಲ ಸಾಯೋದು, ಈ ದೇಹವನ್ನು ಬಿಟ್ಟು ಹೋಗ್ತೀವಿ ಹೊರ್ತು, ಈ ದೇಹಕ್ಕೆ ನಾಶ ಇದೆ ಹೊರತು ಆತ್ಮಕ್ಕೆ ಅಲ್ಲ. ನಾನು ದೇಹ ಅಲ್ಲ, ಆತ್ಮ ಅನ್ನುವಂಥ ಒಂದು ಅರಿವು ನಮಗೆ ಬರಬೇಕು. ಆಯಿತಾ? ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇರೋದು ಆ ರೀತಿ.
ಆಮೇಲೆ ಹೇಳ್ತಾನೆ, ಜೀವಾತ್ಮನಿಗೆ ಈ ದೇಹದಲ್ಲಿ ಬಾಲ್ಯ ಅನ್ನೋದು ಬರುತ್ತೆ, ಯೌವನ ಮತ್ತು ವೃದ್ಧಾವಸ್ಥೆಗಳು ಕೂಡ ಬರುತ್ತೋ, ಅಂದರೆ ಈ ದೇಹ ಮೊದಲು ಇದ್ದಾಗೆ ಹಾಗೇ ಇರುತ್ತಾ? ಇಲ್ಲ, ಬಾಲ್ಯದಲ್ಲೇ ಬೇರೆ ಥರ ಇರುತ್ತೆ, ಯೌವನ ಬಂದಾಗಲೇ ಆ ದೇಹ ಚೇಂಜ್ ಆಗುತ್ತೆ ಅಲ್ವಾ? ಈ ದೇಹದಲ್ಲೇ ನಮಗೆ ಚೇಂಜಸ್ ಬರ್ತಾ ಹೋಗುತ್ತೆ. ನಾನಿವಾಗ ಒಂದು 60 ವರ್ಷ ಆಗಿರುವಂಥ ಒಂದು ವಯಸ್ಸಲ್ಲಿ ಇರ್ತೀನಿ ಅಂತ ಇಟ್ಕೊಳ್ಳಿ. ನನಗೆ ಬಾಲ್ಯದ ದೇಹ ಹೊರಟೋಗಿರುತ್ತೆ, ಆದರೆ ನನಗೆ ಬಾಲ್ಯದ ದೇಹ ಈಗ ಬೇಕು, ಅಯ್ಯೋ ನನ್ನ ಬಾಲ್ಯದ ದೇಹ ಇತ್ತಲ್ಲ ಅದು ಹೊರಟೋಯ್ತಲ್ಲ ಅಂತ ಅಳ್ತಾ ಕೂತ್ಕೊಳ್ತೀವ ನಾವು? ಇಲ್ಲ, ನಮಗೆ ಪ್ರಜ್ಞೆ ಇದೆ, ಏನು ಮತ್ತು ಅರಿವು ಇದೆ ನನಗೆ. ಹೌದು, ಆ ಚಿಕ್ಕ ವಯಸ್ಸಲ್ಲಿ ಹಾಗಿದ್ವಿ, ಈಗ ಬೆಳೀತಾ ಬೆಳೀತಾ ಶರೀರ ದೊಡ್ಡದಾಗ್ತಾ ಆಗ್ತಾ ನಮಗೆ ಯೌವನ ಬರುತ್ತೆ, ವೃದ್ಧಾವಸ್ಥೆನೂ ಬರುತ್ತೆ ಅನ್ನೋದು ನಮಗೆ ಗೊತ್ತಿದೆ. ಆವಾಗ ನಮಗೇನು ಅನ್ಸೋದಿಲ್ಲ ಅಲ್ವಾ? ಅದೇ ರೀತಿ ನಾವು ಒಂದು ಶರೀರವನ್ನು ಬಿಡ್ತೀವಿ ಹೊರತು ನಾವು ಹಾಗೇ ಇರ್ತೀವಿ. ಆದರೆ ಯಾವಾಗ ನಾವೇ ಶರೀರ ಅಂತ ತಿಳ್ಕೊಳ್ತೀವೋ ಆಗ ನಮಗೆ ಪ್ರಾಬ್ಲಮ್ ಬರೋದು. ಯಾವಾಗ ನಾನು ಈ ಶರೀರ ಅಲ್ಲ ಅನ್ನೋದು ನಮಗೆ ಗೊತ್ತಾಗುತ್ತೋ ಆಗ ಈ ಶರೀರದಿಂದ ಬೇರೆ ಶರೀರಕ್ಕೆ ಹೋಗ್ತೀವಿ, ಅಥವಾ ನಾವು ಏನಾದರೂ ಸಾಧನೆ ಮಾಡಿದರೆ ನಾವು ಮುಕ್ತಿಯನ್ನು ಪಡೆದು ಭಗವಂತನ ಧಾಮಕ್ಕೆ ಹೋಗ್ತೀವಿ. ಆ ರೀತಿ ನಮಗೆ ಯೋಚನೆ ಬರುತ್ತೆ, ಆವಾಗ ನಾವು ಆ ವಿಷಯದಲ್ಲಿ ಮೋಹಿತರಾಗೋದಿಲ್ಲ. ಅದಕ್ಕೆ ಹೇಳೋದು, ಯಾರು ಅದನ್ನೆಲ್ಲ ತಿಳ್ಕೊಂಡು ಪ್ರಾಕ್ಟಿಕಲಾಗಿ ಅವನು ಅದನ್ನೆಲ್ಲ ಅನುಭವಿಸ್ತಾ ಇರ್ತಾನೋ ಆ ವಿಷಯದಲ್ಲಿ, ಅಂದರೆ ಏನು, ಹೇಗೆ ಈ ದೇಹ ಒಂದು ಘಟ್ಟದಿಂದ ಇನ್ನೊಂದು ಘಟ್ಟಕ್ಕೆ ಚೇಂಜ್ ಆಗ್ತಾ ಹೋಗುತ್ತೋ ಅದೇ ರೀತಿ ಈ ಒಂದು ಆತ್ಮ ಅನ್ನೋದು ಅಥವಾ ಜೀವ ಅನ್ನೋದು ಒಂದು ಶರೀರದಿಂದ ಬೇರೆ ಶರೀರವನ್ನು ಪಡ್ಕೊಳ್ಳುತ್ತೆ ಹೊರತು ಅದು ಯಾವತ್ತೂ ನಾಶ ಆಗೋದಿಲ್ಲ ಅನ್ನೋದು ಧೀರ ಪುರುಷನಾಗಿರುವಂಥವನು ತಿಳ್ಕೊಂಡಿರ್ತಾನೆ. ಅದಕ್ಕೆ ಅವನು ಈ ವಿಷಯದಲ್ಲಿ ಅವನು ಮೋಹಿತನಾಗೋದಿಲ್ಲ ಅಂತಂದ್ಬಿಟ್ಟು ಮುಂದೆ ಹೇಳ್ತಾನೆ. ನೋಡಿ, ಎಲ್ಲಿವರೆಗೂ ನಾವು ಈ ಶರೀರ ನಾನು ಅಂತ ತಿಳ್ಕೊಳ್ತೀವೋ ಅಲ್ಲಿವರೆಗೂ ನಮಗೆ ಪ್ರಾಬ್ಲಮ್ ಇದ್ದಿದ್ದೆ. ಅಲ್ಲಿಂದ ನಾವು ಹೊರಗಡೆ ಬಂದ ಮೇಲೇ ನಮಗೆ ಗೊತ್ತಾಗೋದು, ನಾನು ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನೋ ಅದೆಲ್ಲ ಒಂದು ಕನಸಿನ ಹಾಗೆ, ಅದು ಯಾವುದು ಶಾಶ್ವತ ಅಲ್ಲ ಅಂತಂದ್ಬಿಟ್ಟು. ಅದಕ್ಕೆ ಫಸ್ಟು ನಾವು 2ನೇ ಅಧ್ಯಾಯ ಇದೆಯಲ್ಲ ಅದು ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ನಾನು ಆತ್ಮ ಅನ್ನೋದು ನಮಗೆ ಸ್ಥಿರವಾಗಿ ಗೊತ್ತಾಗಬೇಕು, ನನ್ನ ಪ್ರಜ್ಞೆಗೆ ನನ್ನ ಅರಿವಿಗೆ ಅದು ಬರಬೇಕು. ಆಮೇಲೆ ನಾನು ಏನೇ ತಿಳ್ಕೊಂಡ್ರೂ ಕೂಡ ಸರಿಯಾದ ರೀತಿಯಲ್ಲಿ ಅದನ್ನು ತಿಳ್ಕೊಳ್ತಾ ಇರ್ತೀನಿ. ಯಾವಾಗ ನಾನು ದೇಹ ಅಂತ ತಿಳ್ಕೊಂಡು ಆತ್ಮದ ಬಗ್ಗೆ ನಾನು ಕೇಳ್ತಾ ಇರ್ತೀನೋ ಅಲ್ಲಿವರೆಗೂ ನಮಗೇನಾಗುತ್ತೆ, ಅರ್ಥ ಆಗೋದಿಲ್ಲ. ನಾವು ಅರ್ಥ ಮಾಡ್ಕೊಳ್ಳೋದೇ ಬೇರೆ ರೀತಿ ಇರುತ್ತೆ, ಆಯಿತಾ? ಮೊದಲು ತಿಳ್ಕೋಬೇಕಾಗಿರೋದು ಬೇಸಿಕ್ ಅಂತಂದರೆ ಏನು ಅಂತಂದರೆ, ನಾನು ಶರೀರ ಅಲ್ಲ, ನಾನು ಆತ್ಮ ಅಂತ ನಾನು ತಿಳ್ಕೋಬೇಕಾಗಿರುವಂಥದ್ದು. ಯಾವಾಗ ನಮಗೆ ಆತ್ಮ ಅನ್ನೋದು ನಮಗೆ ದೃಢವಾಗಿ ಗೊತ್ತಾಗುತ್ತೋ, ನನ್ನ ಅರಿವಿಗೆ ಬರುತ್ತೋ, ಅಲ್ಲಿಂದ ನಮ್ಮ ಜ್ಞಾನ ತಿಳ್ಕೊಳ್ತೀವಲ್ವ, ಅದೆಲ್ಲ ಸರಿಯಾದ ರೀತಿಯಲ್ಲಿ ಹೋಗ್ತಾ ಇರುತ್ತೆ. ನಾನು ಏನಲ್ವೋ ಅದನ್ನು ನಾನು ಅಂತ ತಿಳ್ಕೊಂಡು ನಾನು ಏನೇ ಕೇಳಿದ್ರು ನಾನು ತಪ್ಪಾಗೆ ಅರ್ಥ ಮಾಡ್ಕೊಳ್ತಾ ಇರ್ತೀನಿ. ಮುಂದೆ ಏನು ಹೇಳ್ತಾನೆ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.